ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೋನ್ ಕಾಲ್ ಬರ್ತಾ ಇದೆ, ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಡೇಟ್ ಮಾಡಿ ಅಂತೇಳಿ. ಮತ್ತೆ ಕೆಲವೊಬ್ರದ್ದು ಏನಾದರೂ DBT ಫುಷ್ಡ್ ಅಂತ ಆಗಿಲ್ಲ, DBT ನೋ ಅಂತ ತೋರಿಸ್ತಾ ಇದೆ, ಅವರ್ಟೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರಿ. ಮತ್ತು ಅದರ ಜೊತೆಗೆ ನಮ್ದಿನ್ನು 2023-24ರಲ್ಲಿ ಅರ್ಜಿ ಹಾಕಿದ್ದೀವಿ, DBT ಫುಷ್ಡ್ ಅಂತ ಇಲ್ಲ, ಅಮೌಂಟು ಕೂಡ ಮೆನ್ಷನ್ ಆಗಿಲ್ಲ. 2024-25ರಲ್ಲಿ ಅಪ್ಲೈ ಮಾಡಿರುವಂಥದ್ದು ಕೂಡ ಅಮೌಂಟ್ ಮೆನ್ಷನ್ ಆಗಿಲ್ಲ. SC ST ಸ್ಟೂಡೆಂಟ್ಗೆ, ಜನರಲ್ ಸ್ಟೂಡೆಂಟ್ಗೆ ಮತ್ತು OBC ಸ್ಟೂಡೆಂಟ್ಗೂ ಕೆಲವೊಬ್ಬರಿಗೆ ಬಂದಿದೆ, ನಮಗೆ ಬಂದಿಲ್ಲ. ಯಾವಾಗ ಬರುತ್ತೆ, ಎಲ್ಲಿ ತೊಂದರೆ ಆಗಿದೆ, ಏನು ಮಾಡಬೇಕು ಅಂತೇಳಿ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, SSP ಸ್ಕಾಲರ್ಶಿಪ್ಪು ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟ್ ಬರಬೇಕು ಅಂದರೆ 4 ಕಂಡೀಷನ್ ಇದೆ ಸ್ನೇಹಿತರೆ. ಆ ಕಂಡೀಷನ್ನ ಫುಲ್ಫಿಲ್ ಆಗಿರಬೇಕು. ಅಂದರೆ ನಿಮ್ದೇನಾದರೂ DBT ಫುಷ್ಡ್ ಆಗಿರಬೇಕು, ಅಥವಾ ಎಸ್ ಅಂತ ಆದರೂ ಇರಲಿ, ಫುಷ್ಡ್ ಅಂತ ಇರಲಿ ಏನೂ ತೊಂದರೆ ಇಲ್ಲ. ಇದು ಒಂದು. ಮತ್ತು ನೀವೇನೀಗ ನಿಮ್ದೇನಿದೆಯಲ್ಲ ಅವೈಟೆಡ್ ಅಂತ ಇದ್ದರೂ ಏನೂ ತೊಂದರೆ ಇಲ್ಲ. ಬಟ್ DBT ಫುಷ್ಡ್ ಆಗಿರಬೇಕು, ಅಮೌಂಟ್ ಮೆನ್ಷನ್ ಆಗಿರಬೇಕು. ಅಮೌಂಟ್ ಎಷ್ಟು ಮೆನ್ಷನ್ ಆಗಿರುತ್ತಲ್ಲ ಅಷ್ಟು ಅಮೌಂಟು ಜನವರಿ 31ನೇ ತಾರೀಕು ಒಳಗಡೆ ನೀವು ಯಾವುದೇ ಕ್ಯಾಟಗರಿ ಅವರಾಗಿರಿ, OBC SC ST ಮೈನಾರಿಟಿ ಜನರದವ್ರು ಯಾವುದೇ ಕ್ಯಾಟಗರಿ ಅವರಾಗಿರೋ ಅಮೌಂಟ್ ಮೆನ್ಷನ್ ಆಗಿರೋ. ಬಟ್ 4th ಲೆವೆಲಲ್ಲೂ ಕೂಡ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು. ಆ ಹೋಪ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ಕೋತೀನಿ. ನಿಮ್ಮದು DBT ಮೆನ್ಷನ್ ಆಗಿರಬೇಕು, DBTಯಲ್ಲಿ ಅಮೌಂಟ್ ಮೆನ್ಷನ್ ಆಗಿರಬೇಕು, DBT ಫುಷ್ಡ್ ಅಂತ ಇರಬೇಕು, ಅವಾಯ್ಡೆಡ್ ಅಂತ ಇದ್ರೂ ಏನು ತೊಂದರೆ ಇಲ್ಲ. ಓಕೆನಾ? 4th ಲೆವೆಲ್ ಕೂಡ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಆಗಿದ್ದರೆ ಅಮೌಂಟು ಜನವರಿ 31ನೇ ತಾರೀಕು ಒಳಗಡೆ ಬರುತ್ತೆ. ಬಟ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು? ನಿಮ್ಮದು DBT ಎಸ್ ಅಥವಾ ನೋ ಅಂತ ಇದ್ದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಇದು ಒಂದು. ಯಾಕಂದರೆ ಮತ್ತೊಂದು ಸಲ ಫಂಡ್ ರಿಲೀಸ್ ಆಗಬೇಕು. ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಅವು ಏನು ಮಾಡೋಕ್ಕೆ ಬರೋದಿಲ್ಲ. ಬಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೋಬೇಕು. ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೊಂಡ್ರೆ ಫಂಡ್ ರಿಲೀಸ್ ಆದಾಗ ಅಮೌಂಟು ಬರುತ್ತೆ. ಈಗಾಗಲೇ ಯಾರ್ದೆಲ್ಲ ಮೆನ್ಷನ್ ಆಗಿದೆ, ಅವರ್ಟೆಡ್ ಅಂತ DBT ಫುಷ್ಡ್ ಅಂತ ತೋರಿಸ್ತಾ ಇದೆ, ಅವರ್ಟೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿದೆ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಇವರಿಗೆ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ. DDPO ಅನ್ನೋ ಆಫೀಸರ್ ಇರ್ತಾರಲ್ಲ ಡಿಸ್ಟಿಕಲ್ಲಿ, ಅವರ ಅಪ್ರೂವಲ್ ಕೊಟ್ಟರೆ ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಇದು ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಈ ಕೆಲವೊಬ್ರು ಏನಿದಿರಲ್ಲ, ವೆರಿಫಿಕೇಷನ್ ಯಾವ ರೀತಿ ಮಾಡಿಸ್ಬೇಕು ಅಂತೇಳಿ ಕೊಡ್ತಾ ಇದ್ರೆ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ 1902ಗೆ ನಂಬರಿಗೆ ಕಾಲ್ ಮಾಡಿ ಅವ್ರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ತಿಳಿಸಿ. ಒಂದೇ ಬಾರಿ ಕನೆಕ್ಟ್ ಆಗೋದಿಲ್ಲ, ಪದೇ ಪ್ರಯತ್ನ ಮಾಡಿ. ಮಾರ್ನಿಂಗ್ 9 ಗಂಟೆ ಮೇಲೆ ಸಾಯಂಕಾಲ 6 ಗಂಟೆ ಒಳಗಡೆ ಪ್ರಯತ್ನ ಮಾಡಿ. ಕಾಲ್ ಕನೆಕ್ಟ್ ಆಗಲಿಲ್ಲ ಅಂದರೆ SSP ಪೋರ್ಟಲಲ್ಲಿ ಓಪನ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೆಲ್ಪ್ ಡೆಸ್ಕ್ ಅಂತ ಬರುತ್ತೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಏನು ಅಲ್ಲಿ ಮೇಲ್ ID ಇದೆ, ಆ ಮೇಲ್ IDಗೆ ನಿಮ್ಮ DBT ಸ್ಟೇಟಸ್ ಏನಿದೆಯಲ್ಲ ತೋರಿಸ್ತಾ ಇದೆಯಲ್ಲ ಅದರ ಜೊತೆಗೆ DBT ಸ್ಟೇಟಸ್ ಏನು ತೋರಿಸ್ತಾ ಅದನ್ನು ಮತ್ತು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಒಂದು 2 ಫೋಟೋ ತೆಗೆದು ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಟೈಪ್ ಮಾಡಿ ಅವ್ರಿಗೆ ಮೇಲ್ ಮಾಡಿ. ವಿತಿನ್ 2 ವರ್ಕಿಂಗ್ ಡೇಸ್ ಒಳಗಡೆ ಮೇಲಿಗೆ ರಿಪೋರ್ಟ್ ಬರುತ್ತೆ, ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂತೇಳಿ. ಮೇಲ್ ಏನಾದರೂ ಬರಲಿಲ್ಲ ಅಂದರೆ ನೀವು ಡಿಸ್ಟಿಕ್ ಆಫೀಸಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕು. ಓಕೆನಾ? ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ ಇಲ್ಲ ಅಂದರೆ ಪ್ರತಿದಿನ 8:30 ಅಥವಾ 9:00-9:30ಗೆಲ್ಲ ಲೈವ್ ಬರ್ತೀನಿ. ಅದರಲ್ಲಿ ನೀವು ಏನೇ ಡೌಟ್ ಇದ್ದರೂ ಕೇಳ್ಕೊಬೋದು, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.